ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈ ಮಾಸದಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ 1ನೇ ತಾರೀಕು, ಅಂದರೆ ಈ ಮಾಸದ ಮೊದಲನೇ ದಿವಸನೇ ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಜೂನ್ 12ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 14ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ ಜೂನ್ 14ನೇ ತಾರೀಕು ಬುಧನು ಕೂಡ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಶುಕ್ರರು ಸೂರ್ಯನ ಜೊತೆಯಲ್ಲೇ ಅಸ್ತಂಗತರಾಗಿಯೇ ಸಂಚಾರ ಮಾಡ್ತಾರೆ ಈ ತಿಂಗಳ ಮಧ್ಯಭಾಗದ ನಂತರ. ಸೊ ಈ ಬದಲಾಗುವ ಎಲ್ಲ ಗ್ರಹಗಳಿಂದ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಗುರುಬಲದ ಫಲಗಳು ವಿಶೇಷವಾಗಿ ಇರುತ್ತೆ. ಯಾಕೆಂದರೆ ಕನ್ಯಾ ರಾಶಿ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಸಮಯದಲ್ಲಿ. ಏಕೆಂದರೆ ಗುರು 4 ಮತ್ತು 7ರ ಅಧಿಪತಿ ಆಗ್ತಾನೆ, ಮಾತೃಸ್ಥಾನಕ್ಕೆ ಸಂಬಂಧಪಡ್ತಾನೆ, ಹಾಗೆ ಮಾಂಗಲ್ಯ ಸ್ಥಾನಕ್ಕೂ ಕೂಡ ಗುರು ಸಂಬಂಧಪಡ್ತಾನೆ. ಸೊ ಕನ್ಯಾ ರಾಶಿಯವರಿಗೆ ಬರುವಂತಹ ಗುರುಬಲ ಮಾತೃವಿನ ಆರೋಗ್ಯ, ಹಾಗೆ ದಾಂಪತ್ಯ ಜೀವನದ ಅಭಿವೃದ್ಧಿಗಳು, ಗಂಡ ಹೆಂಡತಿಗೆ ಒಬ್ಬರಿಂದ ಒಬ್ಬರಿಗೆ ಸಪೋರ್ಟಿವ್ ಆಗುವಂಥದ್ದು, ಇದೆಲ್ಲ ಈ ಗುರುಬಲದ ವಿಶೇಷತೆಗಳು. ಅದರಲ್ಲೂ ಕೂಡ ಭಾಗ್ಯದಲ್ಲಿರೋದರಿಂದ ಪಿತೃವಿಗೂ ಕೂಡ ಸಂಬಂಧಪಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಗುರುಬಲ 3 ವಿಶೇಷ ಸಂಬಂಧಗಳಿಗೆ ನೇರವಾಗಿ ಅವಲಂಬಿತವಾಗಿರುತ್ತೆ. ಒಂದು ಮಾತೃ, ಇನ್ನೊಂದು ದಾಂಪತ್ಯ, ಇನ್ನೊಂದು ಪಿತೃ. ಹಾಗಾಗಿ ಇದು ಬಹಳಷ್ಟು ವಿಚಾರಗಳಿಗೆ ಅನುಕೂಲಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಲಗ್ನ ರಾಶ್ಯಾಧಿಪತಿ ಬುಧ ಭಾಗ್ಯದಲ್ಲಿರ್ತಾನೆ, ಮಿತ್ರಕ್ಷೇತ್ರ. 14ನೇ ತಾರೀಕು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಆರೋಗ್ಯದ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಬಹಳ ಸಮಯದಿಂದ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಈಗ ಅದೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮ ಸಮಯ ಅಂತ ಕೂಡ ಹೇಳ್ಬೋದು. ಲಗ್ನ ರಾಶಿಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದ್ದರೂ ಕೂಡ ಗುರುದೃಷ್ಟಿ ಬೀಳುವಂಥದ್ದು ಶುಭವಾಗುತ್ತೆ. ರಾಹುಕೇತುಗಳಿಗೆ ಗುರುದೃಷ್ಟಿ ಬೇಕು ಅಂತಲೇ ಹೇಳಿದ್ದಾರೆ. ಹಾಗಾಗಿ ಅತಿಶಯವಾದ ಒಂದು ದೈಹಿಕ ಬಲ ಅನ್ನುವಂಥದ್ದು ಕೂಡ ಗುರುದೃಷ್ಟಿ ಬೀಳುವ ಕೇತುವಿನಿಂದ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಖಂಡಿತ ಇರೋದಿಲ್ಲ. ಶುಭ ಫಲಗಳನ್ನು ಕಾಣ್ತೀರ. ಕಳೆದ 2-3 ತಿಂಗಳ ಸಮಸ್ಯೆಗಳಿಗೆ ಈಗ ಸಂಪೂರ್ಣ ಪರಿಹಾರ ಅಂತ ಕೂಡ ಹೇಳ್ಬೋದು. 2ನೇ ಮನೆಯನ್ನು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯಾಧಿಪತಿ ಶುಕ್ರ ಭಾಗ್ಯದಲ್ಲಿ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಅಸ್ತಂಗತನಾಗಿರ್ತಾನೆ, ಅಂದರೆ ಸೂರ್ಯನ ಅತ್ಯಂತ ಸಮೀಪದಲ್ಲಿರ್ತಾನೆ. ಕರ್ಮಸ್ಥಾನಕ್ಕೆ ಬಂದರೂ ಕೂಡ ಅವನು ಸೂರ್ಯನ ಜೊತೆ ಅಸ್ತಂಗತನಾಗಿಯೇ ಇರ್ತಾನೆ. ಜೊತೆಗೆ ಅಷ್ಟಮ ಭಾವದಲ್ಲಿರುವಂತಹ ಕುಜನ ದೃಷ್ಟಿ ಅನ್ನುವಂಥದ್ದು ಕುಟುಂಬ ಸ್ಥಾನದ ಮೇಲೆ ಬೀಳುವಂಥದ್ದಾಗುತ್ತೆ. ಇದರ ಪರಿಣಾಮವಾಗಿ ಸ್ವಲ್ಪ ವಾಕ್ಯಗಳು ಕುಜದೋಷಗಳಿಂದ ನಿಷ್ಠುರಗಳನ್ನು ಕ್ರಿಯೇಟ್ ಮಾಡುತ್ತೆ. ಗುರುಬಲ ಇದ್ದಾಗ ಮನಸ್ಸಿನಲ್ಲಿ ಏನನ್ನೂ ಮುಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ. ಇರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೇಳ್ಕೊಳ್ಳುವಂತಹ ಸ್ವಭಾವಗಳನ್ನು ಗುರು ಕೊಡ್ತಾನೆ. ಆಗ ಅದು ಅಷ್ಟಮ ಕುಜದೋಷ ವಾಕ್ಸ್ಥಾನವನ್ನು ನೋಡಿದರೆ ಸ್ವಲ್ಪ ಅದು ನಿಷ್ಠುರಕ್ಕೆ ಕಾರಣಗಳಾಗುತ್ತೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳೋದು ಅಥವಾ ಮಾತುಗಳನ್ನು ಸ್ವಲ್ಪ ಕಡಿಮೆ ಆಡೋದು ಶುಭ. ಯಾಕೆಂದರೆ ಯಾಕೆ ಕಡಿಮೆ ಆಡಬೇಕು ಅಂದರೆ, ಉದ್ದೇಶ ಒಳ್ಳೆಯದಿದ್ದರೂ ಕೂಡ ಅನವಶ್ಯಕವಾಗಿ ಅದನ್ನು ನಿಷ್ಠುರವಾಗಿ ತಗೊಳ್ಳೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಸ್ವಲ್ಪ ಅನಿರೀಕ್ಷಿತ ಧನ ವ್ಯಯಗಳಿಗೂ ಕೂಡ ಕಾರಣಗಳಿರುತ್ತೆ ಅಷ್ಟಮ ಕುಜದೋಷ ಅನ್ನುವಂಥದ್ದು. ಏಕೆಂದರೆ ಅಷ್ಟಮಾಧಿಪತಿನೇ ಧನಸ್ಥಾನವನ್ನು ನೋಡಿದಾಗ ಸ್ವಲ್ಪ ಧನವ್ಯಯ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಶುಕ್ರನ ಒಂದು ಸಂಚಾರ ಬಹಳ ಅದ್ಭುತವಾಗಿದೆ. ಯಾವುದೇ ದೊಡ್ಡ ಪ್ರಮಾಣದ ಧನಹಾನಿಯಾಗುವಂತಹ ಸಂದರ್ಭಗಳಿರೋದಿಲ್ಲ. ಇನ್ನೂ ಹೆಚ್ಚಾಗಿ ಧನಾಗಮನಕ್ಕೂ ಕೂಡ ಬಹಳಷ್ಟು ಅವಕಾಶಗಳು ಇದ್ದಾವೆ. ಆದರೆ ಈ ಸಮಯದಲ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಹೋಲ್ಡ್ ಮಾಡಿ, ಶುಭವಾಗುತ್ತೆ. ಅದರಲ್ಲೂ ಕೂಡ ಭೂಮಿಯ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ದರೆ 1 ಮಾಸಗಳ ಕಾಲ, 1-1.5 ತಿಂಗಳು ಸ್ವಲ್ಪ ವೆಯ್ಟ್ ಮಾಡೋದು ಶುಭ ಆಗುತ್ತೆ. ಇಲ್ಲದೇ ಇದ್ದರೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ
ಧನವ್ಯಯ ಆಗುವಂತಹ ಸಂದರ್ಭಗಳು ಇರುತ್ತೆ. ಯಾಕೆಂದರೆ ಭೂಮಿಕಾರಕ ಕುಜ ಅಷ್ಟಮ ಮೃತ್ಯುಸ್ಥಾನದಲ್ಲಿ ಕೂತು ಧನಸ್ಥಾನವನ್ನು ವೀಕ್ಷಣೆ ಮಾಡಿದರೆ ಪ್ರಾಪರ್ಟಿ ಮೇಲೆ ಮಾಡೋಕ್ಕೆ ಹೋಗುವಂತಹ ಇನ್ವೆಸ್ಟ್ಮೆಂಟ್ಗಳು ನಿರೀಕ್ಷೆಗೂ ಮೀರಿ ಖರ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ವಾಕ್ಯಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಉದ್ದೇಶ ಒಳ್ಳೆಯದಿದ್ದರೂ ಕೂಡ ನಿಷ್ಠುರ ಆಗುವಂತಹ ಸಂದರ್ಭಗಳಿರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಶುಭ. ಒಟ್ಟಿನಲ್ಲಿ ಗುರುಬಲ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ಸೌಖ್ಯ, ಇದನ್ನೆಲ್ಲ ಖಂಡಿತವಾಗ್ಲೂ ಕೊಡುತ್ತೆ ವೀಕ್ಷಕರೇ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರ ಅಧಿಪತಿ ಕುಜ ಅಷ್ಟಮದಲ್ಲಿರ್ತಾನೆ. 3 ಮತ್ತು 8 ಇದನ್ನು ನೆಗೆಟಿವ್ ಹೌಸ್ ಅಂತ ಹೇಳ್ತೇವೆ. ಅವರು ಇಂಟರ್ಚೇಂಜ್ ಆಗುವಂಥದ್ದು ಖಂಡಿತ ಶುಭವಾಗುತ್ತೆ. ಸೋದರ ಸೋದರಿಯರ ನಡುವೆ ಮೈತ್ರಿ ವಾತ್ಸಲ್ಯ ಶುಭವಾಗುತ್ತೆ. ಸೋದರನಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಂದರ್ಭಗಳಿಗೆ ಸ್ವಲ್ಪ ಅವಕಾಶಗಳಿರುತ್ತೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಇಬ್ಬರಿಗೂ ಕೂಡ ಶುಭವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ರ ಅಧಿಪತಿಯಾಗಿ ಗುರು ಭಾಗ್ಯದಲ್ಲಿರುವಂಥದ್ದು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯ ಶುಭ ಫಲ. ಎಜುಕೇಷನಲ್ಲಿ ಖಂಡಿತ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ವಿದ್ಯೆಯನ್ನು ಕೊಡುವಂತಹ ಗ್ರಹ ಗುರು, ಅವನು ವಿದ್ಯೆ ಅನ್ನುವಂತಹ ಸ್ಥಾನಾಧಿಪತಿಯಾಗಿ ಭಾಗ್ಯದಲ್ಲಿದ್ದರೆ ವಿದ್ಯೆ ಅನ್ನೋದರಲ್ಲಿ ಭಾಗ್ಯೋದಯಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಇಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಕನ್ಯಾ ರಾಶಿಯವರಿಗೆ ಗುರುಬಲ 1 ವರ್ಷಗಳ ಕಾಲ ಇರುತ್ತೆ. ಕುಜಾಷ್ಟಮದಲ್ಲಿರುವಾಗ ಈ 1.5 ತಿಂಗಳು ಆ ಪ್ರಯತ್ನಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಮುಂದೆ ಖಂಡಿತ ಶುಭವಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ವಾಹನದ ಪರಿವರ್ತನೆಗಳು, ಇದಕ್ಕೆಲ್ಲ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಶುಭವಾಗುತ್ತೆ. ಈ ದಿಕ್ಕಿನ ಕಡೆ ಹೆಚ್ಚಿನ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆಲ್ಲ ಖಂಡಿತ ಸಿಗುತ್ತೆ ವೀಕ್ಷಕರೇ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧಿಪತಿ ಶನಿ ಷಷ್ಠ ಭಾವದಲ್ಲಿರುವಂಥದ್ದು ಸಂತಾನಕ್ಕೆ ಬಹಳಷ್ಟು ಅಭಿವೃದ್ಧಿ, ಯಶಸ್ಸು, ಕೀರ್ತಿ, ಸನ್ಮಾನ ಇದನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ಅಭಿವೃದ್ಧಿಗಳನ್ನು ನೋಡಿ ಸಂತೋಷ ಪಡುವಂತಹ ಸಮಯ. ಸಂತಾನದ ಅಂಚಿನಲ್ಲಿರುವವರಿಗೆ ಅತಿಶಯ ಶುಭ ಸಮಯ. ಏಕೆಂದರೆ 5th ಹೌಸನ್ನು ಗುರು ಕೂಡ ನೋಡ್ತಾನೆ. ಭಾಗ್ಯದಲ್ಲಿ ಕೂತು ಜನ್ಮರಾಶಿಯನ್ನು ಗುರು ನೋಡ್ತಾನೆ. ಜ್ಞಾನ ಸಂತಾನ ಸ್ಥಾನವನ್ನು ಕೂಡ ಗುರು ವೀಕ್ಷಣೆ ಮಾಡುವಂಥದ್ದು ಅದ್ಭುತವಾಗುತ್ತೆ. ಕನ್ಯಾ ರಾಶಿಗೆ ಗುರು ಯೋಗಕಾರಕ ಅಲ್ಲದ ಕಾರಣ ಕೇಂದ್ರಾಧಿಪತ್ಯದ ದೋಷ ಉಂಟಾಗೋದ್ರಿಂದ ಸ್ವಲ್ಪ ಗುರು ಆರಾಧನೆ ಮಾಡಿದರೆ ಈ ಗುರುಬಲದಲ್ಲಿ 60 to 70% ರಿಸಲ್ಟ್ ಕಾಣ್ತಾ ಇದ್ದರೆ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರ ದರ್ಶನ, ದಕ್ಷಿಣಾಮೂರ್ತಿಗಳ ದರ್ಶನ, ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ 100% ರಿಸಲ್ಟನ್ನು ಕಾಣೋದಕ್ಕೆ ಸಾಧ್ಯ. ಪುತ್ರ ಸಂತಾನ ಖಂಡಿತ ಶುಭವಾಗುತ್ತೆ. ಮಕ್ಕಳ ವಿದ್ಯೆ, ಉದ್ಯೋಗ, ವಿದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಉದ್ಯೋಗದ ಪ್ರಯತ್ನಗಳು, ಸನ್ಮಾನ, ಕೀರ್ತಿ, ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಷಷ್ಠದಲ್ಲಿ ಶನಿ ಸಂಚಾರ, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ. ಯಾವುದೇ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳಿರೋದಿಲ್ಲ. ಹೂಡಿಕೆ ಮಾಡುವಂಥದ್ದು, ಸ್ವಂತ ವ್ಯವಹಾರ, ಬಿಸ್ನೆಸ್ ಇದೆಲ್ಲ ಅದ್ಭುತವಾದ ಯಶಸ್ಸನ್ನು ಕೊಡುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿದ್ದು ಸಪ್ತಮದಲ್ಲೇ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಯಾವಾಗ ಪಾಪಗ್ರಹಗಳ ಸಂಚಾರ ಮಾಂಗಲ್ಯ ಸ್ಥಾನದಲ್ಲಾಗತ್ತೆ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಶುಭ ಸಮಯ. ಬಟ್ ರಾಹು ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಜಾತಕದ ಹೊಂದಾಣಿಕೆಗಳನ್ನು ಮಾಡಿಕೊಂಡು ವಿವಾಹ ಆಗುವಂಥದ್ದು ಶುಭ ಆಗುತ್ತೆ. ಇವೆಲ್ಲ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಪಾಪಗ್ರಹಗಳ ಸಂಚಾರ ಮಾಂಗಲ್ಯ ಸ್ಥಾನದಲ್ಲಾಗುವಾಗ ವಿವಾಹದ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗುವಂತಹ ಸಂದರ್ಭಗಳಿರುತ್ತೆ. ಗುರುಬಲ ಇರೋದರಿಂದ ಮಂಗಳ ಕಾರ್ಯಗಳು ಶುಭ ಸಮಯ ಅಂತಲೇ ಹೇಳ್ತೇವೆ. ಬಟ್ ಜಾತಕದ ಹೊಂದಾಣಿಕೆ ಸ್ವಲ್ಪ ಅವಶ್ಯಕವಾಗುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಈಗ ಅವೆಲ್ಲ ಪರಿಹಾರ ಆಗುವಂತಹ ಸಮಯ ಅಂತ ಕೂಡ ಖಂಡಿತ ಹೇಳ್ಬೋದು. ಅಷ್ಟಮ ಮೃತ್ಯುಸ್ಥಾನ, ಕುಜ ಅಷ್ಟಮದಲ್ಲಿರುವಂಥದ್ದು. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಕುಜದೋಷ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕೆಲಸ ಮಾಡುತ್ತೆ. ಏಕೆಂದರೆ ಆ ರಾಶಿಯ ಅಧಿಪತಿಯಾದಂತಹ ಬುಧನಿಗೆ ಕುಜನ ಜೊತೆ ಯಾವುದೇ ಮಿತ್ರತ್ವ ಇರುವುದಿಲ್ಲ. ಪರಸ್ಪರ ಶತ್ರುಗಳಾಗಿರೋದ್ರಿಂದ
ಕುಜ ಅಷ್ಟಮದಲ್ಲಿದ್ದಾಗ ವಾಕ್ಯಗಳಿಂದ ನಿಷ್ಠುರ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಕಲಹಗಳನ್ನು ಸೃಷ್ಟಿ ಮಾಡೋದಕ್ಕೆ ಅದು ಸ್ವಲ್ಪ ಕಾರಣವಾಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಪಠನೆ ಮಾಡುವಂಥದ್ದು ಶುಭವಾಗುತ್ತೆ. ನಿಮಗೆ ಬರುವಂತಹ ಒಂದೆರಡು ಸ್ತೋತ್ರಗಳನ್ನು ಕೂಡ 10 ಬಾರಿ ಪಠನೆ ಮಾಡಿದರೆ ಖಂಡಿತ ಶುಭ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಗುರು ಭಾಗ್ಯೋದಯಗಳನ್ನು ಕೊಡ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಯಾವುದೇ ಪರಿವರ್ತನೆಗಳಿದ್ದರೂ ಕೂಡ ಈ ಸಮಯದಲ್ಲಿ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಲಾಂಗ್ ಟರ್ಮ್ ಸಕ್ಸಸ್ ಕೊಡುವಂಥದ್ದು ಅಥವಾ ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಕೊಂಡು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಇದು ಅತ್ಯಂತ ಶುಭ ಸಮಯ. ಕನ್ಯಾ ರಾಶಿಯವರು ಆ ಎಲ್ಲ ವಿಚಾರಗಳಲ್ಲಿ ತುಂಬ ಪ್ರೋಗ್ರೆಸಿವ್ ಆಗಿ ಮುಂದೆ ನಡೆಯುವ ಅವಶ್ಯಕತೆಗಳು ಖಂಡಿತ ಇರುತ್ತೆ. 10ನೇ ಮನೆಯನ್ನು ಕರ್ಮ ಉದ್ಯೋಗ ಸ್ಥಾನ. ಕರ್ಮಸ್ಥಾನದಲ್ಲಿ ರವಿ ಬುಧ ಶುಕ್ರರ ಸಂಚಾರ ಜೂನ್ 14ರ ನಂತರ ನಡೆಯುವಂಥದ್ದಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇದನ್ನೆಲ್ಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಸಕ್ಸಸ್ ಆಗುತ್ತೆ. ಉದ್ಯೋಗದ ಪರಿವರ್ತನೆಗಳಿಗೂ ಕೂಡ ಶುಭ ಸಮಯ ಅಂತಲೇ ಹೇಳ್ಬೋದು. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಈ ದಿಕ್ಕಿನ ಕಡೆ ಕನ್ಯಾ ರಾಶಿಯವರು ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಹೆಚ್ಚಿಸ್ಕೊಳ್ಬೇಕು ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನದ ಮೇಲೆ ಕುಜನ ದೃಷ್ಟಿ ಅಷ್ಟಮದಿಂದ ಬೀಳುತ್ತೆ. ಸೊ ನಿರೀಕ್ಷೆ ಮಾಡಿದಷ್ಟು ಲಾಭಗಳು ಈ ಮಾಸದಲ್ಲಿ ಬರೋದಿಲ್ಲ. ಅದಕ್ಕೆ ಧನಸ್ಥಾನದ ಮೇಲೆ ಬೀಳುವ ಕುಜನ ದೃಷ್ಟಿ, ಲಾಭಸ್ಥಾನದ ಮೇಲೆ ಅಷ್ಟಮದಿಂದ ಬೀಳುವ ಕುಜನ ದೃಷ್ಟಿ ಎರಡೂ ಕೂಡ ಕಾರಣವಾಗಿರುತ್ತೆ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಅದನ್ನು ಮಾಡಿಕೊಂಡ್ರೆ ವಾಕ್ಯಗಳು, ಧನಾಗಮನ ಹಾಗೂ ಲಾಭ ಇದು 3 ವಿಚಾರಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣಬಹುದು. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ವ್ಯಯಾಧಿಪತಿಯಾದಂತಹ ಸೂರ್ಯ ಬುಧಾದಿತ್ಯ ಯೋಗದಲ್ಲಿ ಕರ್ಮದಲ್ಲಿರ್ತಾನೆ. ವಿಷ್ಣುವಿನ ದರ್ಶನ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಅತ್ಯಂತ ಅವಶ್ಯಕವಾಗುತ್ತೆ. ನೋಡಿ, ಕನ್ಯಾ ರಾಶಿಯವರಿಗೆ ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲಿದ್ದಾರೆ. ಇಂತಹ ಮಾಸಗಳು ಇಡೀ ವರ್ಷದಲ್ಲಿ ಎಲ್ಲೋ ಒಂದು 2-3 ತಿಂಗಳು ಮಾತ್ರ ಸಿಗುವಂಥದ್ದಿರುತ್ತೆ. ಕುಜ ಅಷ್ಟಮದಲ್ಲಿದ್ದಾನೆ ಅನ್ನುವಂಥ ಒಂದು ಗ್ರಹದ ವಿಚಾರ ಬಿಟ್ಟರೆ ಉಳಿದ 8 ಗ್ರಹಗಳಿಂದ ನೀವು ಖಂಡಿತವಾಗ್ಲೂ ಶುಭ ಫಲಗಳನ್ನು ಈ ಮಾಸದಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾವುದೇ ಹಿನ್ನಡೆಗಳಿಗೆ ಅವಕಾಶ ಇರೋದಿಲ್ಲ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಒಂದು ದೀರ್ಘಕಾಲದ ದೃಷ್ಟಿಕೋನಗಳನ್ನು ಇಟ್ಕೊಂಡು ಮಾಡುವಂತಹ ಪ್ರಯತ್ನಗಳನ್ನು ಈ ಸಮಯದಲ್ಲಿ ಮಾಡಿ ಅದು ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.